40 ವರ್ಷದಿಂದ ಇಡೀ ಮನೇನ ನೀವೊಬ್ಬರೇ ನಡೆಸ್ಕೊಂಡು ಹೋಗಿದ್ದೀರಾ. ಎಷ್ಟೋ ಜನ ಮನೇಲಿ ಒಂದು ಹೆಣ್ಮಗು ಇದ್ರೆ ಅವಳನ್ನ ಹೊರೆ ಥರ ನೋಡ್ತಾರೆ. ಆದರೆ ನೀವು ನಿಮ್ಮ 4 ಜನ ಸೊಸೆಯರನ್ನ ಮನೆ ಮಕ್ಕಳ ಥರ ನೋಡ್ಕೊಂಡಿದ್ದೀರಾ. ಇನ್ನು ಬೇಬಿ ಅತ್ತೆ ಕತೆ. ಗಂಡಕ್ಕಿಲ್ದೇ ಇರೋ ಮನೆಯಿಂದ ಒಂದು ಹೆಣ್ಮಗು ಮದುವೆ ಆಗಿ ತನ್ನ ಗಂಡನ ಮನೆಗೆ ಹೋದರೆ ಒಂದು ಜವಾಬ್ದಾರಿ ಕಡಿಮೆ ಆಯಿತು ಅಂತ ಮನೆಯವರೆಲ್ಲ ಸಂತೋಷ ಪಡ್ತಾರೆ. ಅದೇ ಹೆಣ್ಮಗು ಯಾವುದೋ ಕಾರಣಕ್ಕೆ ಗಂಡನ ಬಿಟ್ಟು ವಾಪಸ್ ಮನೆಗೆ ಬಂದರೆ ಅವಳನ್ನ ಒಳಗೆ ಕರ್ಕೋಬೇಕೋ ಬೇಡವೋ ಅಂತ 100 ಸಲ ಯೋಚನೆ ಮಾಡ್ತಾರೆ. ಇಲ್ಲ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಆಚೆನೇ ಇಡಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ನೀವು ಬೇಬಿ ಅತ್ತೆಗೆ ಇದೇ ಮನೆಯಲ್ಲಿ ಬದುಕಕ್ಕೆ ಅವಕಾಶ ಕೊಟ್ರಿ. ತಂದೆ ಇಲ್ಲದೆ ಇರೋ ಮಗ ಆದರೂ ಶ್ರೀಗೆ ಯಾವುದೇ ಕೊರತೆ ಇಲ್ಲದೆ ಇರೋ ಥರ ಬೆಳೆಸಿದ್ರಿ. ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ರಿ. ವಸುಗೆ ಒಂದು ಒಳ್ಳೆ ಜೀವನ ಕಟ್ಕೊಡೋಕ್ಕೆ ಒದ್ದಾಡ್ತಿದ್ದೀರಾ. ನೀವು ಮಾಡ್ತಾ ಇರೋ ಸಾಧನೆ ಮುಂದೆ ನಂದೆಲ್ಲ ಯಾವ ಲೆಕ್ಕ ಅಜ್ಜಿ? ಎಷ್ಟು ಚೆನ್ನಾಗಿ ಮಾತಾಡ್ತಿದೀಯ ನೀನು. ನನ್ನ ಬಗ್ಗೆ ನೀನು ಹೇಳ್ತಾ ಇರೋ ಮಾತು ಕೇಳಿದ್ರೆ ನನಗೆ ನನ್ನ ಬಗ್ಗೆ ಗೌರವ ಜಾಸ್ತಿ ಆಗ್ತಾ ಇದೆ. ನಾನು ಇಷ್ಟೆಲ್ಲ ಸಾಧಿಸಿದ್ದೀನ ಅಂತ. ಇಷ್ಟು ವರ್ಷಗಳಲ್ಲಿ ಯಾರು ನನ್ನ ಬಗ್ಗೆ ನನ್ನಲ್ಲೇ ಇಂಥ ನಂಬಿಕೆ ಹುಟ್ಟಿಸಿರ್ಲಿಲ್ಲ. ಥ್ಯಾಂಕ್ಸ್ ಜಾನ್ವಿ. ಈ ತರ ಮಾತಾಡಿ ಅನ್ಸುತ್ತೆ ನನ್ನ ಮೊಮ್ಮಗನ್ನ ನೀನು ಸೋಲ್ಸಿದ್ದು ಅಲ್ವಾ? ನಾಚಿಕೆ ನೋಡು. ನೀನು ಹೀಗೆ ರೇಗ್ತಾ ಇದ್ರೆ ನಾ ಹೊರಟೋಗ್ತೀನಿ. ಒಂದ್ ನಿಮಿಷ ಜಾನ್ವಿ, ನಿನ್ನಿಂದ ಈ ಅಜ್ಜಿಗೆ ಇನ್ನೊಂದು ಸಹಾಯ ಆಗ್ಬೇಕು. ಮಾಡ್ತೀಯಾ ಪ್ಲೀಸ್? ಸಹಾಯ ಅಂತೆಲ್ಲ ಹೇಳ್ಬೇಡಿ ಅಜ್ಜಿ, ಆರ್ಡರ್ ಮಾಡಿ. ಏನ್ ಗೊತ್ತಾ, ಮಾಲ್ತಿ ಏನೋ ಗುರು ಜೊತೆ ಕಾಂಪ್ರಮೈಸ್ ಆಗಿದ್ದಾಳೆ. ಅವಳ ಬಗ್ಗೆ ಚಿಂತೆ ಇಲ್ಲ ನನಗೆ. ಆದ್ರೆ ಉಳಿದಿರೋ ಈ ಹೆಣ್ಮಕ್ಳು ಸೈನ್ಯ ಇದೆಯಲ್ಲ ನಮ್ಮ ಮನೇಲಿ, ಅವ್ರ ಬಗ್ಗೆನೇ ಯೋಚನೆ. ಏನು? ಲಲಿತಾ, ಕಲಾ, ಬೇಬಿ ಇವ್ರು ಯಾರು ಇನ್ನೂ ಗುರುನ್ ಮಾತಾಡ್ಸೇ ಇಲ್ಲ. ಅವನು ಇಲ್ಲಿಗೆ ಬಂದಿರೋದು ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅನ್ನೋ ತರ ನಡ್ಕೋತಿದ್ದಾರೆ. ಹಾಗೆಲ್ಲ ಏನೂ ಇರಲ್ಲ ಅಜ್ಜಿ. ಮನೆಯವರಿಗೆಲ್ಲ ನಿಮ್ಮ ಮೇಲೆ, ನಿಮ್ಮ ನಿರ್ಧಾರದ ಮೇಲೆ ತುಂಬಾ ಗೌರವ ಅಲ್ವಾ? ಇಷ್ಟ ದಿನ ನೀವೇ ಮಾವನ್ ಜೊತೆ ಮುನಿಸ್ಕೊಂಡಿದ್ರಿ, ಅದಕ್ಕೆ ಅವರು ಮಾತಾಡ್ತಿರಲ್ಲ ಅಷ್ಟೇ. ಈಗಾಗ್ಲೇ ಮಾಲ್ತಿ ಅತ್ತೆ ಗುರು ಮಾವನ್ ಜೊತೆ ಕಾಂಪ್ರಮೈಸ್ ಆಗಿರೋ ವಿಷಯ ಗೊತ್ತಾಗಿರುತ್ತೆ. ಸ್ವಲ್ಪ ಮೆತ್ತಗಾಗಿರ್ತಾರೆ. ಇನ್ ನೀವು ಕಾಂಪ್ರಮೈಸ್ ಆಗಿದ್ದೀರಾ ಅಂತ ಗೊತ್ತಾದ್ರೆ ಫುಲ್ ಕರ್ಗೋಗ್ತಾರೆ. ಕಾಂಪಿಟೇಷನ್ ಮೇಲೆ ನಾನ್ ಹೋಗಿ ಮಾತಾಡ್ತೀನಿ ಅಂತ ಎಲ್ರು ಹೋಗಿ ಮಾತಾಡ್ತಾರೆ. ನೋಡ್ತಾ ಇರಿ. ನಾನೊಂದ್ ಕೆಲಸ ಮಾಡ್ತೀನಿ, ನೀವು ಗುರು ಮಾವನ್ ಜೊತೆ ಕಾಂಪ್ರಮೈಸ್ ಆಗಿರೋ ವಿಷಯನ ಎಲ್ರಿಗೂ ಹೇಳ್ಬರ್ತೀನಿ. ಬೇಡ 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 ಜಾನ್ವಿ. ಯಾಕಜ್ಜಿ? ಗುರು ಮನೆ ಬಿಟ್ಟು ಹೋದ್ಮೇಲೆ ಅವನ ಬಗ್ಗೆ ಮಾತಾಡಬಾರ್ದು, ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಅಂತ ವಿಚಾರಿಸಬಾರ್ದು, ಫೋನಲ್ಲಿ ಕೂಡ ಅವನ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು ಅಂತ ನಾನು ಅವ್ರಿಗೆಲ್ಲ ಹೇಳಿದ್ದೆ. ಪಾಪ ನನ್ನ ಮಾತಿಗೆ ಬೆಲೆ ಕೊಟ್ಟು ಆ ಥರ ನಡ್ಕೊಂಡ್ರು ಕೂಡ. ಆವತ್ತು ಗುರು ಬಗ್ಗೆ ಮಾತಾಡಬಾರ್ದು ಅಂತ ನಾನೇ ಇವತ್ತು ಗುರು ಜೊತೆ ಕಾಂಪ್ರಮೈಸ್ ಆಗಿದ್ದೀನಿ ಅಂತ ಗೊತ್ತಾದ್ರೆ ಅವರಿಗೆಲ್ಲ ನನ್ನ ಬಗ್ಗೆ ಮೊದಲಿನ ಗೌರವ ಇರಲ್ಲ. ಅದಕ್ಕೆ ಈಗ ಏನ್ ಮಾಡೋಣ ಅಂತೀರಾ? ನೀನೇ ಈ 4 ಜನ ಹೆಣ್ಮಕ್ಕಳನ್ನು ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಬೇಕು. ಅವರಾಗಿ ಅವರೇ ಹೋಗಿ ಗುರುನ್ ಮಾತಾಡ್ಸ್ಬೇಕು, ಇಲ್ಲ ಮಾತಾಡ್ಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬರ್ಬೇಕು. ಆವಾಗ ನೀನೆ ಅವ್ರನ್ನೆಲ್ಲ ನನ್ನ ಹತ್ರ ಕರ್ಕೊಂಡ್ ಬಾ, ನೀನೇ ಅವ್ರ ಪರವಾಗಿ ಮಾತಾಡು. ಆಗ ನೀವು ಅವರಿಗೋಸ್ಕರ ದೊಡ್ಡ ತ್ಯಾಗ ಮಾಡೋ ತರ ನಿಮ್ ಸಂತೋಷ ಅವ್ರ ಹತ್ರ ಮಾತಾಡೋದ್ರಲ್ಲಿದೆ ಅಂದ್ರೆ ನಾನು ಮಾತಾಡ್ತೀನಿ ಅಂತ ಬಿಲ್ಡಪ್ ತಗೋತೀರಾ, ಹೌದು ತಾನೆ? ಬಲೆ ಬಲೆ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ನಿನ್ನ. ಆದ್ರೂ ನೀವ್ ತುಂಬಾ ಘಾಟಿ ಅಜ್ಜಿ. ಮನೆಯವರಿಗೆ ನಿಮ್ ಮೇಲೆ ಭಯ ಗೌರವನೂ ಕಮ್ಮಿ ಆಗ್ಬಾರ್ದು, ನಿಮ್ಮ ಆಸೆನೂ ಈಡೇರ್ಬೇಕು, ಆ ತರ ಪ್ಲಾನ್ ಮಾಡಿದೀರಾ. ನನ್ ಸಹಾಯ ಮಾಡ್ತೀಯಲ್ಲ ಪ್ಲೀಸ್ ಪ್ಲೀಸ್ ಜಾನ್ವಿ? ನಾ ಯೋಚನೆ ಮಾಡ್ತೀನಿ, ನಂಗೆ ಸ್ವಲ್ಪ ಟೈಮ್ ಬೇಕು. ಪ್ಲೀಸ್ ಜಾನ್ವಿ, ಅಷ್ಟರಲ್ಲಿ ನಾನೇನಾದ್ರೂ ಗುರು ಜೊತೆ ಮಾತಾಡೋದು ಅವ್ರು ನೋಡ್ಬಿಟ್ರೆ ಕಷ್ಟ ಆಗುತ್ತೆ ಜಾನ್ವಿ. ಪ್ಲೀಸ್ ಜಾನ್ವಿ ಪ್ಲೀಸ್. ನಿಮ್ ಕೆಲ್ಸ ಆಯ್ತು ಅನ್ಕೊಳ್ಳಿ. ನೋಡು, 27 ವರ್ಷ ಆದ್ಮೇಲೆ ಗುರು ಮಾಲ್ತಿ ಇವಾಗ ಒಂದಾಗಿದ್ದಾರೆ. ಇನ್ಮೇಲೆ ಅವ್ರ ದಾಂಪತ್ಯ ಚೆನ್ನಾಗಿರ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೇಕು. ಹೇಳ್ತೀಯಾ? ಪ್ಲೀಸ್. ಇಷ್ಟು ದೊಡ್ಡ ಕಿವಿ ಓಲೆ ನಾನು ಯಾವತ್ತೂ ಹಾಕೊಂಡಿಲ್ಲ. ಇವತ್ತು ಹಾಕೊಳ್ಳಿ. 27 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ನನ್ನ ಮಾವನ್ ಜೊತೆ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ. ಇಷ್ಟು ಅಲಂಕಾರ ಮಾಡ್ಕೊಳ್ದೆ ಇದ್ರೆ ಹೇಗೆ ಹೇಳಿ? ಮಾವ, ಮೈ ಶರ್ಟ್ ಯಾರಿಗೆ? ನಿಮಗೆ. ನನಗ? ದೇವಸ್ಥಾನಕ್ಕೆ ಹೋಗ್ತಿದ್ದೀರಲ್ಲ. ಈ ವಯಸ್ಸಲ್ಲಿ ಯಾಕಮ್ಮ ಈ ಶರ್ಟ್ ಎಲ್ಲ ಒಂಥರ ಮುಜುಗರ ಆಗುತ್ತೆ. ಅರೆ ಮುಜುಗರ ಯಾಕೆ? ನೀವೇನ್ ದೇವಸ್ಥಾನಕ್ಕೆ ಕಂಡೋರ್ ಹೆಂಡತಿ ಜೊತೆ ಹೋಗ್ತಿದ್ದೀರಾ ಅಥವಾ ಹೆಂಡತಿ ಕಣ್ ತಪ್ಸಿ ಗರ್ಲ್ ಫ್ರೆಂಡ್ ಜೊತೆ ಹೋಗ್ತಿದ್ದೀರಾ?
ಸಾರಿ, ನನ್ನ ಮಾತಿನ ಅರ್ಥ ನಮ್ಮ ದೇಶದಲ್ಲೂ ಆ ಥರ ಗಂಡಸರಿದ್ದಾರೆ, ನಾನು ನೋಡಿದ್ದೀನಿ. ಆದರೆ ನನ್ನ ಮಾವ ಹಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು.